ಹಂಗೆ ಆಗ್ಬೇಕಂತ ಭಾಳ ಮಂದಿ ಸರ್ಕಸ್ ಮಾಡ್ತಾರೆ, ದಿನ ಪೇಪರ್ನಾಗ ಹೆಸರು ಬರಬೇಕು ಅಂತ, ಫೇಮಸ್ ಆಗಬೇಕು ಅಂತ. ನೀವೆಲ್ಲ ಸ್ವಲ್ಪ ಗೊತ್ತಿದೆ, ಹೆಂಗೆ ಗೊತ್ತಿಲ್ಲ. ಒಂದು ಧಾರವಾಡ ಹುಡುಗರು ಈ ಸಿನಿಮಾ ಬಗ್ಗೆ ಭಾಳ ಆಸಕ್ತಿ ಇದನ್ನೇನು ಗೊತ್ತಿಲ್ಲ, ನನಗಷ್ಟು ಆಸಕ್ತಿ ಇಲ್ಲ, ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಬಾಂಬೆದಾಗ ಒಂದು ಸೈಂಟ್ ಝೇವಿಯರ್ ಇನ್ಸ್ಟಿಟ್ಯೂಟ್ ಅಂತದ, ಅಲ್ಲಿ MBA ಹುಡುಗರಿಗೆ ಪಾಠ ಮಾಡ್ತೀನಿ. ಅಲ್ಲಿ ಹೋಗಿ ವಾರಕ್ಕೆ ಒಂದು ಇಡೀ ವರ್ಷದಾಗ 2 ದಿವಸ ನಾನು ಐ ಟೀಚ್ ಸಮಥಿಂಗ್ ಆನ್ ಕ್ರಿಯೇಟಿವ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅನ್ನೋ ವಿಷಯ ಬಗ್ಗೆ ಪಾಠ ಮಾಡ್ತೇನೆ. ಹುಡುಗರು ನನಗೆ ಒಂಥರ ಹೊಂದಾಣಿಕೆ ಆಗಿಬಿಟ್ಟದಲ್ಲಿ. ಅಲ್ಲಿ ಹುಡುಗರು ಹುಡುಗಿಯರು ಏನು ಶಾಣೆ ಇದ್ದಾರೆ ರೀ ಸಿನಿಮಾದ ಬಗ್ಗೆ. ಅವ್ನು ಹೀರೋಗೆ ಗೊತ್ತಿಲ್ಲ ಅವನ ಬಗ್ಗೆ ಅಷ್ಟು ವಿಷಯ, ಅವ್ರಿಗೆ ಗೊತ್ತದ. ಅವನೇ ಡೌಟ್ ಬಂದ್ರೆ ಅವ್ರಿಗೆ ಕೇಳಬೇಕು, ನನ್ನ ಜೀವನದಾಗ ಏನಾಗಿತ್ತು ಹೇಳ್ರಿ ಅಂತ. ಹಂಗಿದ್ದಾನು ಅಷ್ಟು ಎಕ್ಸ್ಪರ್ಟ್ಸ್ ಅವರು. ನಾನು ನೋಡಿ ಒಂಥರ ಕರುಣೆ ಅವರಿಗೆ, ಈ ಮನುಷ್ಯ ಎಂಥ ಪ್ರಾಣಿ, ಸಿನಿಮಾದ ಬಗ್ಗೆ ಗೊತ್ತಿಲ್ಲ ಅಂತ. ಅದಕ್ಕೆ ನಾ ಏನು ಮಾಡಿದೆ, ಈ ಸಲ ಸ್ವಲ್ಪ ಶಾಣೆ ಆಗಿ ಹೋಗೋಣ ಅಂಥೇಳಿ, ಈ ನಾಗಾಭರಣ ಅಂತಿದ್ದಾರಲ್ಲ, ಗೊತ್ತು ನಿಮ್ಗೆ, ಸಿನಿಮಾ ಡೈರೆಕ್ಟ್ರು, ಒಳ್ಳೆ ಆ್ಯಕ್ಟ್ರು, ಸ್ಟೇಜ್ ಆರ್ಟಿಸ್ಟ್, ನನ್ನ ಸ್ನೇಹಿತ. ನಾ ಹೇಳಿದೆ, ನೋಡೋ ಭರಣ, ನಾನು ಬಾಂಬೆಗೆ ಹೊಂಟೀನಿ, ಸಿನಿಮಾದ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ, ಒಂದಿಷ್ಟು ರಿಸರ್ಚ್ ಮಾಡಿ ಕೊಡ್ತೀರೇನು ಅಂತ ಕೇಳಿದೆ. ಏನು ಹೇಳ್ರಿ ಅಂದರು. ಒಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟು ಅವ್ರ ಕಡೆಯಿಂದ ರಿಸರ್ಚ್ ಮಾಡಿಸಿ ಅದನ್ನು ಬರ್ಕೊಂಡು ಹೋದೆ. ನನ್ನ ಕಡೆ ಆಯುಧವಲ್ಲ ನನ್ನ ಕಡೆ ಈಗ. ನಾನು ಹೋಗಿ ಹುಡುಗರಿಗೆ ಹೇಳಿದೆ, ಈ ಸಲ ಸಿನಿಮಾದ ಬಗ್ಗೆ ಕೇಳ್ತೀನಿ ನಿಮಗೊಂದು ಅಂದೆ. ಅವರೆಲ್ಲ ಅಂದರು, ಅಯ್ಯೋ ನೀವು ಕೇಳೋದು ನಾವು ಹೇಳೋದು ಎಲ್ರಿ ಸರ್, ನಿಮ್ಗೆ ಕೇಳಿಗೆ ಬರ್ತಾನೆ ಪ್ರಶ್ನೆ ಸಿನಿಮಾದ ಬಗ್ಗೆ, ನಾವೆಲ್ಲ ರೆಡಿ ಇದ್ದೀವಿ ಅಂದರು. ನಾನು ಹೇಳಿದೆ, ವಿಚಾರ ಮಾಡಿ ಹೇಳಬೇಕು, ನಿಮಗೂ ಹೇಳ್ತೀನಿ, ಯಾರು ಗೊತ್ತಿದ್ದರೆ ಭಾಳ ಅದ್ಭುತ ಅನ್ನಿಸ್ತದೆ ನನಗೆ. ಐ ಆಸ್ಕ್ಡ್ ದೆಮ್ ಎ ಕ್ವಶನ್, ಕ್ಯಾನ್ ಯು ಟೆಲ್ ಮೀ ಹೂ ವಾಸ್ ದಿ ಹೀರೋ ನಂಬರ್ 1 ಆಫ್ 1940? ಹಿಂದಿ ಸಿನಿಮಾದಾಗ ಹೀರೋ ನಂಬರ್ 1 ಯಾರಾಗಿದ್ದರು 1940ನೇ ಇಸ್ವಿ ಒಳಗೆ ಅಂದೆ. ಅವ್ರು ತಲೆ ಕೆರ್ಕೊಳ್ಳೋಕೆ ಶುರು ಮಾಡಿದರು. ಸರ್ ರಾಜ್ ಕಪೂರ್ ಇಲ್ಲರಿ, ರಾಜ್ ಕಪೂರ್ಲ 58ರ ಬಂದವರು, 56ರ ಬಂದವರು. ದೇವಾನಂದ್ ರಾಜ್ ಕಪೂರ್ಲ, ದಿಲೀಪ್ ಕುಮಾರ್ ಅವಾಗ ಬಂದರು. ಆಮೇಲೆ ಇನ್ಯಾರು ಬಂದರು, ರಾಜ್ಕುಮಾರ್ ಅಪ್ಪ ಬಂದ್ರಿ ಸರ್. ಹೌದು, ಬಂದು 48ನೇ ಇಸ್ವಿಗೆ ಪೃಥ್ವಿರಾಜ್ ಕಪೂರು. 40ನೇ ಇಸ್ವಿಗೆ ಯಾರು ಬಂದರು? ಏನು ತಲೆ ಕೆರ್ಕೊಂಡು ಹುಡುಗರು, ಗೊತ್ತಾಗಲಿಲ್ಲ. ಕಡೆಗೆ ಯೂಶುವಲ್ ಸ್ಟೈಲ್ 40ನೇ ಇಸ್ವಿ, ವಿ ಡೋಂಟ್ ನೋ ಸರ್ ಅಂದರು. ನಾ ಇದು ಡೋಂಟ್ ವರಿ, ನನಗೂ ಗೊತ್ತಿದ್ದಿಲ್ಲ, ಈ ರಿಸರ್ಚ್ ಮಾಡಿ ತೊಗೊಂಬಂದೀನಿ, ಅವನ ಹೆಸರು ಹೇಳ್ತೀನಿ, ನೆನಪದ ನೋಡ್ರಿ ನಿಮಗೆ ಅಂದೆ. ನಿಮಗೂ ಹೇಳ್ತೀನಿ ಮಕ್ಕಳು, ಭಾಳ ಮಜಾ ಇದೆ ಹೆಸರು. ಶ್ಯಾಮಲಾಲ್ ಅಂತ ಹೆಸರು ಕೇಳಿದ್ರಿ ಏನರೇ? ಶ್ಯಾಮಲಾಲ್ ವಾಸ್ ಹೀರೋ ನಂಬರ್ 1 ಆಫ್ 1940 ಅಂತ. ಶ್ಯಾಮಲಾಲ್ ಅಂತ ಒಂದು ಪ್ರಾಣಿ ಇತ್ತು ಅಂತ ಗೊತ್ತಿಲ್ಲ ನಮಗೆ. ಹೀರೋ ನಂಬರ್ 1 ಆಗಿದ್ದು 1940ಗೆ ಅಂತ ಯಾರ್ಯಾರಿಗೂ ಗೊತ್ತಿಲ್ಲ, ಝೇವಿಯರ್ ಹುಡುಗರಿಗೆ ಗೊತ್ತಿಲ್ಲ. ನಾ ಹೇಳಿದೆ, ಯಾಕೆ ಇದನ್ನು ಹೇಳಿದೆ ನಿಮಗೆ ಅಂತಂದರೆ, ಇಫ್ ಸಂಬಡಿ ಚೆಕ್ಸ್ ಇನ್ 2050, 2050ನೇ ಇಸ್ವಿಗೆ ಯಾರೇ ಬಂದು ಹೂ ವಾಸ್ ಹೀರೋ ನಂಬರ್ 1 ಆಫ್ 2016 ಅಂತ ಕೇಳಿದ್ರೆ, ಆಗೇನು ಹುಡುಗಿಯರು ಏನು ಹೇಳ್ತಾರೆ? 16? ಓಹೋ, ಐ ಡೋಂಟ್ ನೋ ಅಂತಾರೆ ಅವ್ರು. ಅಂದರೆ ಹೀರೋ ನಂಬರ್ 1 ಆಫ್ 2016 ಈಸ್ ಹೀರೋ ನಂಬರ್ 1 ಆಫ್ 2050. ಯಾರು ನೆನ್ಪಿಡೋದಿಲ್ಲ ರೀ, ಯಾರು ನೆನ್ಪಿಡ್ತಾರೆ ರೀ ಅಕೌಂಟು? ಅಂದರೆ ಇವತ್ತು ಹೀರೋ ನಂಬರ್ 1 ಆದವ, ನಾಳೆ ಹೀರೋ ನಂಬರ್ 1 ಆಗಿರ್ತಾನ ಅಂತಿಲ್ಲ. ಕ್ರಿಕೆಟ್ನಾಗ ನೋಡ್ರಿ, ಈಗ ಸಡನ್ನಾಗಿ ಐಕಾನ್ ಚೇಂಜ್ ಆಗಿಬಿಟ್ಟು ಹುಡುಗರನ್ನ ಕೇಳಿ ನೋಡ್ರಿ, ಹೀರೋ ಯಾರಪ್ಪ ಕ್ರಿಕೆಟ್ನಾಗ? ತೆಂಡೂಲ್ಕರ್ ನೆನಪೇ ಇಲ್ಲ ಎಲ್ಲರೂ. ಈಗ ವಿರಾಟ್ ಕೊಹ್ಲಿ ಹೊರಗೆ ಬಂದು ಧೋನಿ ಅಲ್ಲ, ಕಲ್ಪನಾದ ಸುನೀಲ್ ಗವಾಸ್ಕರ್ ಬರೀ ಕಾಮೆಂಟ್ರಿ ಅಷ್ಟೇ. ಈಗ ಸುನೀಲ್ ಗವಾಸ್ಕರ್ಗಿಂತ ಚಲೋ ಬ್ಯಾಟ್ಸ್ಮನ್ GR ವಿಶ್ವನಾಥ್ ಹೆಸರೇ ಗೊತ್ತಿಲ್ಲ ಹುಡುಗರಿಗೆ, BK ಚಂದ್ರಶೇಖರ್ ಹೆಸರು ಗೊತ್ತಿಲ್ಲ, ES ಪ್ರಸನ್ನ ಮರ್ತೋತು. ಅಂದ್ರೆ ಒಂದು ಕಾಲಕ್ಕೆ ಐಕಾನ್ ನಂಬರ್ 1 ಗ್ರೇಟೆಸ್ಟ್ ಬಾಲರ್ ಇನ್ ದ ವರ್ಲ್ಡ್ ಆದವ್ರು ಇವತ್ತು ಹೆಸರಿಲ್ಲ. ಅದಕ್ಕೆ DVG ಭಾಳ ಚಂದ ಹೇಳ್ತಾರೆ ಅವರು, ಜಾನಪದಗಳು, ರಾಜ್ಯ ಸಾಮ್ರಾಜ್ಯಗಳು, ಗುರುಸ್ಥಾನಗಳು, ಧರ್ಮಗಳು, ಭಾಷೆಗಳು, ವಿದ್ಯೆಗಳು, ತೆರಪೆ ಇಲ್ಲದ ಹರಿವ ಕಾಲ ಪ್ರವಾಹದಲ್ಲಿ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಾವೆಲ್ಲನೂ. ಆದರೆ ಮಾನವತೆ ನಿಂತಿಹುದು ಮಂಕುತಿಮ್ಮ, ಮನುಷ್ಯತೆ ಉಳ್ಕಿದೆಲ್ಲ ಕೊಚ್ಕೊಂಡು ಹೋಗ್ಯಾವ ಅಂತ. ಉಳಿದು ಯಾವುದು ಅಂತ ಪ್ರಶ್ನೆ ಬಂದಿದ್ದು ಯಾವುದು? ಈ ಮಾತು ಕೇಳಬೇಕು. ಇವರೆಲ್ಲ ಭಾಳ ದೊಡ್ಡವರು, ಐಕಾನ್ ನಂಬರ್ 1 ಆಗಿದ್ದವರು ಇವತ್ತೆಲ್ಲ ನಂಬರೇ ಇಲ್ಲ, ಪತ್ತೇನೇ ಇಲ್ಲ, ಹೆಸರೇ ಇಲ್ಲ. ಹಂಗಂದ್ರೆ ದುಡ್ಡು ಯಶಸ್ಸಲ್ಲ, ಅಧಿಕಾರ ಯಶಸ್ಸಲ್ಲ, ದೈಹಿಕ ಶಕ್ತಿ ಯಶಸ್ಸಲ್ಲ, ನಿಮ್ಗೆ ಬಂದಂಥ ಖ್ಯಾತಿ ಅಂತ ಏನದ, ಇದು ಖ್ಯಾತಿ ಕೂಡ ಯಶಸ್ಸಲ್ಲ, ಭಾಳ ದಿವಸ ಇರುವಂಥದ್ದಲ್ಲದು. ಇಂದಿನ ಸುದ್ದಿ ನಾಳೆ ರದ್ದಿ, ಮರುದಿವಸ ರದ್ದಿ ಆಗಿಬಿಡ್ತದೆ ಸುದ್ದಿ ಇವತ್ತಿಂದು, ಯಾರೂ ನೆನಪಿಟ್ಟುಕೊಳ್ಳೋದಿಲ್ಲ. ಆದ್ದರಿಂದ ನಾ ಶಾಶ್ವತ ಆಗೀನಿ ಅಂತನೂ ಭ್ರಮೆ ಯಾರಿಗೂ ಬೇಡ. ಹಂಗಾರೆ ಯಶಸ್ಸು ಯಾವುದು? ಹಂಗಂದ್ರೆ ನಾ ಬರೀ ಯಾವ್ದು ಅಲ್ಲ ಹೇಳ್ಕೊತ ಹೋದ್ನಲ್ಲ. ಹಂಗಂದ್ರೆ ಯಶಸ್ಸು ಆಗ್ಬೇಕಾದ್ರೆ ಏನು ಮಾಡಬೇಕು? ಒಂದು ನನಗೆ ನೆನಪಿದ್ದದು, ನಾ ಕಾಲೇಜ್ನಾಗ ಆದದ್ದು, ನಾನು ಪ್ರಿನ್ಸಿಪಲ್ ಆಗಿದ್ದಾಗ, ಭಾಳ ವರ್ಷ ಪ್ರಿನ್ಸಿಪಲ್ ಆಗಿದ್ದೆ, ಅಷ್ಟು ವರ್ಷ ಇರಬೇಕಾದ್ರೆ ಗೊತ್ತಿಲ್ಲ, ಇದ್ದೆ 16 ವರ್ಷ. ಕಾಲೇಜ್ನಾಗ ಬ್ರಿಲಿಯಂಟ್ ಹುಡುಗರು, ನಮ್ಮ ಕಾಲೇಜ್ನಾಗ ರ್ಯಾಂಕ್ ಗೆಟಿಂಗ್ ಕಾಲೇಜ್ ಅದು. BSc ಫೈನಲ್ ಇಯರ್ ಹುಡುಗರಿಗೆ ಕೆಮಿಸ್ಟ್ರಿ ಪಾಠ ಮಾಡ್ತಿದ್ದೆ, ಭಾಳ ಶಾಣೆ ಹುಡುಗರು. ನಾನು ಕೆಮಿಸ್ಟ್ರಿ ಹೇಳ್ಕೊತ ಇನ್ನೇನು ಹೇಳ್ಬಿಡ್ತೀನಿ ಸ್ವಲ್ಪ ನಡುವ, ಹಂಗೆ ಆಗ್ಬೇಕದು, ವೆರೈಟಿ ಬರಬೇಕು. ಬರೀ ಕೆಮಿಸ್ಟ್ರಿ ಹೇಳ್ತಿದ್ರೆ ಬೋರ್ ಆಗೋದಿಲ್ಲ.
ನಡು ಫ್ರೆಶ್ನೆಸ್ ಬರಬೇಕಾಗ್ತದೆ. ನನ್ನ ಸ್ಟೈಲ್ ಅದು ಮಾಡಬೇಕಾದದ್ದು. ಯಾಕಂದ್ರೆ ಕ್ಲಾಸ್ ಆಸಕ್ತಿ ಬರಬೇಕಾದ್ರೆ ಬರೀ ಇಫ್ ಯು ಆರ್ ರೀಚಿಂಗ್ ಓನ್ಲಿ ದ ಬ್ರೈನ್, ಯು ಗೆಟ್ ಟಯರ್ಡ್. ಟಚ್ ದ ಹಾರ್ಟ್, ಯು ವಿಲ್ ನೆವರ್ ಗೆಟ್ ಟಯರ್ಡ್. ಹಾರ್ಟ್ ನೆವರ್ ಗೆಟ್ಸ್ ಟಯರ್ಡ್, ಬ್ರೈನ್ ಗೆಟ್ಸ್ ಟಯರ್ಡ್. ಒಂದು ಕಷ್ಟದ ಪುಸ್ತಕ ಓದ್ತಿರ್ ನೋಡು, ಡಿಫಿಕಲ್ಟ್ ಇಕ್ವೇಷನ್ ಡೆರಿವೇಷನ್ ಮಾಡಬೇಕು, 10 ಮಿನಿಟ್ಗೆ ಆಕಳಿಗೆ ಬರ್ತಾವ, ನಿದ್ದೆ ಬರ್ತದೆ, ಸಾಕಪ್ಪ ಅನ್ನಿಸ್ತದೆ. ಆದ್ರೆ ಪತ್ತೇದಾರಿ ಕಾದಂಬರಿ ಓದ್ತಿದ್ರೆ ಮುಂಜಾನೆ 3 ತನಕ 3 ಹೊಡಿತಾನೆ ಗೊತ್ತೇ ಆಗಲಿಲ್ಲ. ಯಾಕಂದರೆ ಯುವರ್ ಹಾರ್ಟ್ ಈಸ್ ಇನ್ವಾಲ್ವ್ಡ್ ಇನ್ ಇಟ್. ನಿಮಗೆ ಇಷ್ಟೆಲ್ಲ ಓದಿದ್ದು ಫಿಸಿಕ್ಸು ಕೆಮಿಸ್ಟ್ರಿ ಎಲ್ಲ ಇರ್ತಾವೆ, ನಿಮ್ಮದು ಮರ್ತು ಹೋಗ್ಬಿಡ್ತದೆ. ಆದರೆ 5 ವರ್ಷ ನೋಡಿ ಸಿನಿಮಾ ನೆನಪಿಲ್ಲ, ನೆನಪಿರೋದೇನು, ಮುಂದೆ ಏನಾಗ್ತದೆ ಹೇಳ್ತೀರಿನಾ, ನೆಕ್ಸ್ಟ್ ಏನಾಗ್ತದೆ ಹೇಳ್ಬೇಕು. ಇದು ಯಾಕೆ ಉಳಿತದೆ? ಇದು ಸಿನಿಮಾ ನಿಮ್ಮ ಹೃದಯಕ್ಕೆ ಹೋತು, ಓದಿದ್ದು ಬ್ರೈನಿಗೆ ಹೋತು. ಬ್ರೈನ್ ಗೆಟ್ಸ್ ಟಯರ್ಡ್, ಹಾರ್ಟ್ ನೆವರ್ ಗೆಟ್ಸ್ ಟಯರ್ಡ್. ಅದು ಸ್ವಲ್ಪ ಫ್ರೆಶ್ನೆಸ್ ತರಬೇಕಾಗ್ತದೆ ಒಳಗೆ. ನಾನು ಕೆಮಿಸ್ಟ್ರಿ ಪಾಠ ಮಾಡ್ಕೋ ಸಡನ್ನಾಗಿ ಹುಡುಗರಿಗೆ ಕೇಳಿದೆ, ಒಂದು ಪ್ರಶ್ನೆ ಕೇಳ್ತೇನೆ ಎಲ್ಲರಿಗೂ ಒಂದೇ. ಹುಡುಗರು ತಯಾರಾಗಿದ್ದರು. ಎಷ್ಟು ಮಂದಿ ನಿಮ್ಮ ಅಜ್ಜನ ಹೆಸರು ಗೊತ್ತದ ಅಂತ ಕೇಳಿದೆ. ನಿಮ್ಮ ಅಜ್ಜನ ಹೆಸರು ಎಷ್ಟು ಮಂದಿ ಗೊತ್ತದ? ಅವರಂದ್ರು ಅಜ್ಜಗ ಕೆಮಿಸ್ಟ್ರಿಗೆ ಏನು ಸಂಬಂಧ? ಒಂದು ಮಾಸ್ತರ್ ಕೇಳಿದ್ರೆ ಹೇಳಬೇಕಲ್ಲ. ವಿಚಾರ ಮಾಡಿದ ಹುಡುಗರು, ಸರ್ ಗೊತ್ತದ, ಎಲ್ಲರ ಕೈ ಇತ್ತು, ಅಜ್ಜನ ಹೆಸರು ಎಲ್ಲರಿಗೂ ಗೊತ್ತು. ಓ ಭಾರಿ ಶಣ ಇದ್ರು ಹುಡುಗರು, ವೆರಿ ಗುಡ್. ಅಜ್ಜನ ತಂದೆ ಹೆಸರು ಎಷ್ಟು ಮಂದಿಗೆ ಗೊತ್ತದ? ಎಲ್ಲರೂ ಮಾರಿ ಮಾರಿ ನೋಡಿಕೊಂಡ್ರು. ಒಂದು 8 ಕೈ ಎದ್ದು, ಅಡ್ಡಿಲ್ ಬಿಡು ಅವ್ರಿಗಾರ ಗೊತ್ತದಲ್ಲ 8 ಮಂದಿಗೆ ಅಂದೆ. ಮತ್ತೊಂದು ಮಿನಿಟ್ ಪಾಸ್ ಆದ್ಮೇಲೆ ಕೇಳಿದೆ, ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತದ? ಕೈ ಕಡೆ ನೋಡಿದ್ರೆ ಯಾರೂ ಕೈ ಎತ್ತಲಿಲ್ಲ. ನಂದು ಏನು ವಿಚಿತ್ರ ಅಲ್ಲ, ನಿಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ ನಿಮ್ಗೆ, ಯಾಕ ಅಂತ ಕೇಳಿದೆ. ಒಬ್ಬ ಹುಡುಗಿ ಎದ್ದಿ ಅಂತ ಹೇಳಿದ್ಲು, ಒರಟಾಗಿ ಹೇಳಿದ್ಲು, ಸತ್ಯ ಐತೇನೋ. ಏನು ಪ್ರಯೋಜನ ಬಿಡ್ರಿ ಸರ್ ಅಂದ್ಲು. ನಂದು ಅಲ್ಲವ ತಾಯಿ, ನನ್ನ ಅಜ್ಜನ ಹೆಸರು ಕೇಳಕತ್ತಿಲ್ಲ, ನಿಮ್ಮ ಅಜ್ಜನ ಹೆಸರು, ಏನು ಪ್ರಯೋಜನ ಅಂತೀಯಲ್ಲ ಅಂದೆ. ಹೌದ್ರಿ ಸರ್, ಏನು ದೊಡ್ಡ ಸಾಧನೆ ಮಾಡಿದಾರೆ ನೆನ್ಪಿಡ್ಬೇಕು ಸರ್ ಅಂದ್ಲು. ಆಕೆ ಸಿಟ್ಟು ನೋಡಿ ಹೋಗಿ ಬಿಡುವ ತಾಯಿ, ಸುಮ್ ಕೊಡು ಅಂತ ಹೇಳಿ ಎಷ್ಟು ಕಂಡಪಡಿಸಿಟ್ಟು ಅಜ್ಜನ ಮೇಲೆ ಆಕಿ. ಅದೇ ಸುಮ್ ಕೊಡುವ. ಇನ್ನು ಉಳ್ಕಿದವ್ರು ಹೇಳಿದೆ, ಇನ್ನೊಂದಿಷ್ಟು ಹೆಸರು ಹೇಳ್ಕೊತ ಹೋಗ್ತೇನೆ ನಾನು ನಿಮಗೆ, ಕೆಲವು ಹೆಸರು ಹೇಳ್ಕೋತ ಹೋಗ್ತೀನಿ, ಗೊತ್ತಿದ್ರೆ ಕೈ ಎತ್ತಿರಿ, ಗೊತ್ತಿಲ್ಲ ಏನು ತ್ರಾಸಿಲ್ಲ ಅಂತ ಹೇಳಿದೆ. ಎಲ್ಲರೂ ಕುರ್ಚಿ ತುದಿ ಕೂತಿದ್ರು. ಏನು ಮಾಸ್ತರ್ ಕೇಳ್ತಾರ? ನಾನು ಹೇಳಿದೆ, ನೋಡ್ರಿ ಕೆಲವು ಹೆಸರು ನೋಡ್ತೀನಿ, ನೆನಪಂದ್ರೆ ಹೇಳ್ರಿ. ರಾಮ ಗೊತ್ತಾ ನಿಮಗೆ? ಅಯೋಧ್ಯ ರಾಮ ಎಲ್ಲರೂ ಗೊತ್ತು ಅಂತ ಕೈ ಎತ್ತಿದ್ರು. ವೆರಿ ಗುಡ್. ಕೃಷ್ಣ, ಆ ಕೃಷ್ಣ ಎಲ್ಲರಿಗೂ ಗೊತ್ತಿತ್ತು, ಕೃಷ್ಣ ಗೊತ್ತು. ಬುದ್ಧ, ಎಸ್. ಮಹಾವೀರ, ಎಸ್. ಜೀಸಸ್ ಕ್ರೈಸ್ಟ್, ಎಸ್. ರಾಮಕೃಷ್ಣ, ಎಸ್. ವಿವೇಕಾನಂದ, ಎಸ್. ಬಸವಣ್ಣ, ಎಸ್. ಎಲ್ಲರೂ ಒಂದು ಎಸ್ ಅನ್ನೋರೆ. ನಾನು ತ್ರಾಸ ಆತ್ ನೋಡ್ರಿ ಈಗ ಅಂತ ಹೇಳಿದ್ದೆ. ಇಷ್ಟು ಮಂದಿ ಹೆಸರು ಹೇಳಿದ್ನಲ್ಲ, ರಾಮ ನಡ್ಕೊಂಡು ಬಸವಣ್ಣವ್ರ ತನಕ ಹೆಸರು ಹೇಳಿದೆ, ಎಲ್ಲರಿಗೂ ಪರಿಚಯ ಅದ. ನಾ ಇವ್ರು ಯಾರು ಮೊಮ್ಮಗನೂ ಅಲ್ಲ. ಇಷ್ಟು ಮಂದಿ ಹೆಸರು ರಾಮನೇನು ಬಸವಣ್ಣ ತನಕ ಹೇಳಿದ್ನಲ್ಲ, ಇವ್ರು ಯಾರು ಮೊಮ್ಮಗನೂ ನಾನಲ್ಲ, ಎಲ್ಲರದು ಹೆಸರು ನೆನಪಿಟ್ಟೀನಿ. ಆದ್ರೆ ನಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ ನನಗೆ. ಯಾಕೆ? ವಿಚಿತ್ರ ಅನ್ಸಂಗಿಲ್ಲ ನಿಮ್ಗೆ? ನಿಮ್ಮ ಅಜ್ಜ ಬದುಕಿದ್ದಾಗ ವಿವೇಕಾನಂದರು ಬದುಕಿದ್ರು ಕಲ್ಕತ್ತಾದಾಗ. ಅಲ್ಲಿ ಕಲ್ಕತ್ತಾದಾಗ ಬದುಕಿದಂಥ ವಿವೇಕಾನಂದರ ಹೆಸರು ನೆನಪದೆ ನಿಮಗೆ, ನಿಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ. ಯಾಕೆ? ವಿಚಾರ ಮಾಡಿ ಹೇಳ್ರಿ. ಒಂದು 2 ಮಿನಿಟ್ ಟೈಮ್ ಕೊಟ್ಟೆ. ನನ್ನ ಕ್ಲಾಸ್ನಾಗ ಹುಡುಗಿದ್ಲು, ಬ್ರಿಲಿಯಂಟ್ ಹುಡುಗಿಯದು. ಆಕೆ ಹೆಸರು ಮರಿದ್ರು, ಪದ್ಮಿನಿ ಪ್ರಿಯದರ್ಶಿನಿ ಅಂಥೇಳಿ. ಬ್ರಿಲಿಯಂಟ್ ಚೈಲ್ಡ್. ಆಕೆ ಕಣ್ಣಾಗ ನೀರಿತ್ತು. ಯಾಕೆ ಪದ್ಮಿನಿ ಏನಾಯ್ತು ಅಂತ ಕೇಳಿದೆ. ಆಕೆ ಕಣ್ಣು ಒರೆಸ್ಕೊಂಡು ಎದ್ದಿ ಅಂತ ಹೇಳಿದ್ಲು, ಸರ್ ಐ ಗಾಟ್ ಎ ಲೆಸನ್ ಆಫ್ ಮೈ ಲೈಫ್ ಸರ್. ನನ್ನ ಜೀವನಕ್ಕೆ ಒಂದು ಪಾಠ ಆಯ್ತು ಸರ್ ಇವತ್ತು ಅಂದ್ಲು. ಏನು ಪಾಠವ ಮಗು ಅಂತ ಕೇಳಿದೆ. ಆಕೆ ಹೇಳಿದ ಮೇಲೆ ಅದು ನನ್ನ ಜೀವನಕ್ಕೂ ಪಾಠ ಆಯ್ತು, ತಮಗೂ ಆಗ್ಬೋದು ಅನಿಸ್ತು. ಆ ಹುಡುಗಿ ಹೇಳಿದ್ಲು, ಸರ್ ಐ ಲರ್ನ್ಡ್ ಒನ್ ಬ್ಯೂಟಿಫುಲ್ ಲೆಸನ್ ಟುಡೇ. ಐ ರಿಮೆಂಬರ್ ಆಲ್ ದೀಸ್ ಪೀಪಲ್ ಬಟ್ ಡೋಂಟ್ ರಿಮೆಂಬರ್ ಮೈ ಓನ್ ಗ್ರೇಟ್ ಗ್ರ್ಯಾಂಡ್ ಫಾದರ್. ಐ ಲರ್ನ್ಡ್ ಎ ಲೆಸನ್ ದ್ಯಾಟ್ ಎನಿ ಒನ್ who lives only for himself shall not be remembered by the world, and anyone who lives for others shall not be forgotten. ಏನು ಅದ್ಭುತ ಮಾತು. ಯಾರು ಪರಿ ತನಗೋಸ್ಕರ ಬದುಕ್ತಾನೋ ಅವನ ಪ್ರಪಂಚ ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡ್ತದೆ. ಯಾರು ಮತ್ತೊಬ್ಬರಿಗೋಸ್ಕರ ಬದುಕ್ತಾರೋ ಪ್ರಪಂಚ ಯಾವತ್ತೂ ಮರೆಯುವುದಿಲ್ಲ. ಬರೀ ನನಗೋಸ್ಕರ ಬದುಕಿದ್ರೆ ಮೃತ್ಯುವಿನ ಕಡೆ ಹೋಗ್ತೀನಿ, ಮತ್ತೊಬ್ಬರಿಗೋಸ್ಕರ ಏನಾದರೂ ಕೆಲಸ ಮಾಡಿದ್ರೆ ಅಮೃತತ್ವದ ಕಡೆ ಹೋಗ್ತೀನಿ ನಾನು. ಆದ್ದರಿಂದ ಅಮೃತತ್ವ ಬರಬೇಕಾದ್ರೆ ಮತ್ತೊಬ್ಬರಿಗೋಸ್ಕರ ಸ್ವಲ್ಪ ಕೆಲಸ ಮಾಡಬೇಕು. ಬಸವಣ್ಣವ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು? ಅದಕ್ಕೆ ಅವ್ರನ್ನ ಭಾಳ ಹುಷಾರಿಂದ ಭಕ್ತಿ ಭಂಡಾರಿ ಅಂತ ಕರೆದ್ರು, ಅರ್ಥ ಭಂಡಾರಿ ಅಂತ ಕರೀಲಿಲ್ಲ. ಅವ್ರು ಡಿಪಾಸಿಟ್ ಮಾಡಿದ್ರೆ ನಮ್ಮ ಹೃದಯದ ಡಿಪಾಸಿಟ್ ಮಾಡಿದ್ದು. ಎಂದಿನ 12ನೇ ಶತಮಾನದ ಮನುಷ್ಯ ರೀ, 900 ವರ್ಷದಲ್ಲಿ ನೆನೆಸ್ಕೋತೀವಿ. ಕನ್ನಡ ಬರೆಯೋರು ವಿಚಾರ ಮಾಡಬೇಕು. ಒದ್ದಾಡ್ತೀವಿ, ಒಂದು ಸಾಲು ಬರಿಬೇಕಾದ್ರೆ ಶಬ್ದ ಸಿಗೋದಿಲ್ಲ ಅಂತ ಒದ್ದಾಡ್ತೀವಿ. ಆ ಮನುಷ್ಯ ಬರೆದದ್ದು ಕಳಬೇಡ, ಕೊಲಬೇಡ, ಹೊಸಿಯ ನುಡಿಯಲು ಬೇಡ, ಒತ್ತಕ್ಷರ ಕೂಡ ಇಲ್ಲಲ್ರಿ ಅದರೊಳಗೆ.
12ನೇ ಶತಮಾನದಾಗ ಬರೆದದ್ದು ಅದ್ಭುತ ಅನ್ಸಂಗಿಲ್ಲ? ಪವಾಡ ಅನ್ಸಂಗಿಲ್ಲ? ಒಂದು ಸಾಹಿತ್ಯ 900 ವರ್ಷ ಬದುಕ್ತದಂದ್ರೆ ಶಾಶ್ವತ ಸಾಹಿತ್ಯ ಅದು ಅಲ್ಲ. ಅದಕ್ಕೆ ಶಂಕರಾಚಾರ್ಯ 8ನೇ ಶತಮಾನದಾಗಿದ್ದಂಥವ್ರು, ಸೂಫಿ ಸಂತರು 6ನೇ ಶತಮಾನದಾಗಿದ್ದಂಥ ರಬಿಯಾ ಅಲ್ ಅದಾವಿಯಾ, ಆಕೆ ಜೀವನ ಹೆಂಗೆ ಎದುರಿಸಿದ್ಲು ಅದ್ಭುತ ಅನಿಸ್ಬಿಡ್ತದೆ ನನಗೆ. ಆ ರಬಿಯಾ ಅನ್ನೋ ಹೆಣ್ಮಗಳು ಸೂಫಿ ಸಂತೆ, ಆಕೆ 6ನೇ ಶತಮಾನದಾಗಿದ್ದಾಕೆ. ಆಕೆಗೆ 2 ಮಕ್ಕಳು, ಅವಳಿ ಜವಳಿ ಮಕ್ಕಳು, ಗಂಡು ಹುಡುಗರು 2 ಐಡೆಂಟಿಕಲ್ ಟ್ವಿನ್ಸ್. ಅವ್ರು ನೋಡ್ಲಿಕ್ಕೆ 2 ಹಾಗೆ ಸುಂದರಾಂಗರು, ಅತ್ಯಂತ ಸುಸಂಸ್ಕೃತ ಹುಡುಗರು, ಇಡೀ ಊರಿಗೆಲ್ಲ ಪ್ರಿಯರಾಗಿದ್ದರು ಅವರು. ಮಕ್ಕಳು 18 ವರ್ಷದವ್ರಾಗ್ಯಾರ. ಗಂಡ ರಬಿಯಾನ್ ಗಂಡ ಒಕ್ಕಲ್ತನ ಮಾಡವ, ರೈತ. ಅಪ್ಪಗೆ ಸಹಾಯ ಮಾಡ್ಲಿಕ್ಕೆ 2 ಮಕ್ಕಳಲ್ಲಿ ಹೋಗ್ಯಾವ. ಬ್ಯಾಸಿಗೆ ದಿವಸ ಸಹಾಯ ಮಾಡಿದ್ದು, ಹುಲ್ಲು ಗಂಟು ಮಾಡಿದ್ದು, ದನಕ್ಕೆ ಬೇಕಲ್ಲ ಬರಬೇಕಾದ್ರೆ ಹೊತ್ಕೊಂಡು ಮನೆಗೆ ಬರ್ತಿದ್ದು ದಾರ್ಯಾಗ ಬಿಸಿಲಾಗ. ಈ ಅಡ್ಮಳಿ ಬರ್ತದಲ್ಲ ಮೇಯ್ದಾಗ, ಜೋರಾಗಿ ಮಳೆ ಬಂತು. ಮಳೆಯನ್ನು ತಪ್ಸ್ಕೋಬೇಕು ಅಂತ 2 ಹುಡುಗರು ಮರದ ಕೆಳಗೆ ನಿಂತ್ಕೊಂಡು, ದೈವ ಜೋರಾಗಿ ಸಿಡ್ಲು ಬಂದು ಆ ಮರಕ್ಕೆ ಹೊಡಿತು. 2 ಮಕ್ಕಳು ಸತ್ತೋದು ಒಂದೇ ಹೊಡೆತಕ್ಕೆ. 18 ವರ್ಷದ ಬೆಳೆದ ಮಕ್ಕಳನ್ನ 2 ಒಂದೇ ಸಲ ಕಳ್ಕೊಂಡ್ರೆ ತಾಯಿ ಹೊಟ್ಟೆ ಬೆಂದು ಹೋಗಿರ್ಲಿಕ್ಕಿಲ್ಲ. ರೈತರು 2 ಹೆಣ ಹೊತ್ಕೊಂಡು ಬರ್ತಾರೆ ಮನೆಗೆ. ರವಿ ಅಡಿಗೆ ಮನೆಯೊಳಗಿದ್ದಾಳೆ. ಅವಾಗ ಹೆಂಗೆ ಹೇಳಬೇಕು ಅಂತ ದಿಕ್ಕು ತೋಚಂಗಿಲ್ಲ ರೈತರಿಗೆಲ್ಲ. ಕರೀತಾರ, ಆಕೆಗೆ ದಿಕ್ಕು ಒಂದು ಕ್ಷಣ ಎಚ್ಚರಿಸ್ತಪ್ಪದಂಗೆ ಆಗ್ತದೆ. ಹೇಳ್ತಾರೆ ಹಿಂಗಾತು ಅಂತ. ಆಕೆ ಏನು ಹೇಳ್ತಾಳೆ ಗೊತ್ತದ? ಬರ್ರಿ ಹುಡುಗರ ದೇಹ ಕೋಲ್ಯಾಗಿಡ್ರಿ, ಒಂದು ರೂಮ್ನಾಗ ಇಡಿಸ್ತಾಳೆ, ಬಾಗ್ಲ ಹಾಕ್ತಾಳೆ, ಕೈ ಮುಗಿದು ನೀವೆಲ್ಲರೂ ಮನೆಗೆ ಹೋಗ್ರಿ, ಯಾರೂ ನಿಂತ್ಕೋಬೇಡ್ರಿ ಇಲ್ಲೇ, ನನ್ನ ಗಂಡ ಬರ್ತಾನೆ ಮಧ್ಯಾಹ್ನ ಊಟಕ್ಕೆ, ನೀವು ಯಾರೂ ಇರಬೇಕಾಗಿಲ್ಲ, ಮ್ಯಾನೇಜ್ ಮಾಡ್ತೀನಿ ಹೋಗ್ರಿ ಅಂತ ಕಳಿಸ್ತಾಳೆ. ಅದು ಎಂಥ ತಾಯಿ ಇದ್ದಿರ್ಬೇಕ್ರಿ. 2 ಮಕ್ಕಳು ಹೆಣ ಮನೆಯಾಗಿ ಇಟ್ಕೊಂಡು ಔಡ್ ಗಚ್ಚಿ ದುಃಖ ಕಚ್ಚಿ ಅಡುಗೆ ಮಾಡ್ತಾಳೆ ಗಂಡಗೆ. ಮನೆಗೆ ಬಂದು ಗಂಡಗೆ ಕೈ ಕಾಲು ತೊಗೊಳಕ್ಕೆ ನೀರು ಕೊಟ್ಟು ಊಟಕ್ಕೆ ಹಾಕ್ತಾಳೆ. ಊಟ ಮಾಡಿದ್ಮೇಲೆ ಬಂದು ಮನೆ ಮುಂದೆ ಕಟ್ಟಿ ಮೇಲೆ ಗಂಡ ಕೂತು ಎಲೆ ಅಡಿಕೆ ಹಾಕೋಬೇಕಾದ್ರೆ ತಾನೂ ಮಗ್ಗಲು ಕೂಡ್ತಾಳೆ. ಒಂದು ಮಾತು ಹೇಳ್ತಾಳೆ, ನಿಮ್ಮಿಂದ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ಇಷ್ಟು ವರ್ಷ ನಾನು, ಆದ್ರೆ ಒಂದು ಹೆಂಗೋ ತಪ್ಪು ಹೋಗ್ಬಿಟ್ಟಿದೆ, ನಿಮಗೆ ಹೇಳಲಿಕ್ಕೆ ಆಗಿಲ್ಲ ನನಗೆ, ಹೇಳ್ತೀನಿ ಈಗ. ಏನು ಅಂತ ಕೇಳ್ತಾನೆ ಗಂಡ. ಎಷ್ಟೋ ವರ್ಷದಿಂದ ನಮ್ಮ ಮನೆಗೊಬ್ಬರು ಮಹಾತ್ಮರು ಬಂದಿದ್ದರು, ತೀರ್ಥಯಾತ್ರೆಗೆ ಹೊರಟಿದ್ರು. ಆಗಿನ ಕಾಲದ ತೀರ್ಥಯಾತ್ರೆಗೆ ಹೋದವ್ರು ವಾಪಸ್ ಮನೆಗೆ ಹೋಗ್ತೀನಿ ಅಂತ ಹೋಗೋರ, ನಡ್ಕೋತ ಹೋಗಬೇಕು. ರವಿಯಾ ನಾವು ಹೊಂಟಿವ ತೀರ್ಥಯಾತ್ರೆಗೆ ಹೊಂಟಿವಿ, ಹಾದ್ಯಾಗ ಕಳ್ಳಕ್ಕೆ ಹಾಕಿರ್ತಾರೆ, ದರೋಡೆಗೆ ಹೊರಿರ್ತಾರೆ ಅಂತ ಕೇಳಿವಿ, ಎಲ್ಲ ಕಿತ್ಕೊಂಡ್ಬಿಡ್ತಾರಂತ. ನಿನ್ನ ಕಡೆ ಕೊಟ್ಟು ಹೋಗಿರ್ತೀವಿ, ಕೆಲವೊಂದು ನನ್ನ ಕಡೆ ಪ್ರೀತಿ ಆಭರಣ ಕೊಟ್ಟು ಹೋಗಿರ್ತೀವಿ, ಇಟ್ಕೊಂಡಿರ್ತೀಯ, ವಾಪಸ್ ಹೋಗುವಾಗ ತೊಗೊಂಡು ಹೋಗ್ತೀವಿ ಅಂದ್ರಂತ. ಆತು ಕೊಡ್ರಿ ಅಂತ ಇಸ್ಕೊಂಡ್ಲು. ಅವ್ರು ಹೋದರೂ ಬರಲಿಲ್ಲ, 1 ತಿಂಗಳಾತು ಬರಲಿಲ್ಲ, 1 ವರ್ಷ ಆತು ಬರಲಿಲ್ಲ, 2 ವರ್ಷ ಆತು ಬರಲಿಲ್ಲ. ಏನಾರ ಅದು ಅಂತ ತೆಗೆದು ನೋಡಿದೆ, 2 ಆಭರಣ ಇದ್ದು. ನಾ ಹಾಕ್ಕೊಳಕ್ಕೆ ಹತ್ಬಿಟ್ಟೆ. ಬಹುತೇಕ ಮಹಾತ್ಮರಲ್ಲೇ ಸತ್ತು ಹೋಗಿರ್ಬೇಕು ದಾರಿ ಒಳಗೆ ಅಂದ್ಕೊಂಡೆ. 2 ವರ್ಷ ಆತು, 10 ವರ್ಷ ಆತು, 12 ವರ್ಷ ಆತು. ಅವು ನನ್ನವೇ ಅನ್ನುವಂಥ ಮೋಹ ಬಂದ್ಬಿಡ್ತು, ಪ್ರೀತಿ ಬಂದ್ಬಿಡ್ತು, ನನ್ನೇ ಆಭರಣ ಆಗ್ಬಿಟ್ಟು. ಇವತ್ತು ಮುಂಜಾನೆ ಮಹಾತ್ಮರು ಬಂದ್ಬಿಟ್ರು. ರವಿಯಾ, ನನ್ನ ಆಭರಣ ವಾಪಸ್ ಕೊಡ್ತೀಯಮ್ಮ ಅಂತ ಕೇಳಿದರು. ಇಷ್ಟು ವರ್ಷ ಬಳಸಿಬಿಟ್ಟಿನಲ್ಲ, ನಂದೇ ಅನಿಸ್ಬಿಟ್ಟದದು, ಕೊಡ್ಲಿಕ್ಕೆ ತಕ್ಷಣ ಮನಸ್ಸು ಬರಲಿಲ್ಲ. ನನ್ನ ಗಂಡಿಗೆ ಹೇಳಿ ಸಾಯಂಕಾಲ ಕೊಡ್ತೀನಿ ಆತ ಅಂತ ಕೇಳಿದೆ. ಆತು ಸಾಯಂಕಾಲ ಬರ್ತೀನಿ ಕೊಡು ಅಂದರು ಅವರು. ಈಗ ಸಂಜೆ ಮುಂದೆ ಬರ್ತಾರೆ, ಏನು ಮಾಡಲಿ ಅಂತ ಕೇಳಿದ್ಲಂತ. ಗಂಡಂದ, ನೀನು ಎಂಥ ದೊಡ್ಡ ಸಂತೆ, ನೀನು ಜಗತ್ತಿನಾಗ ಬಂದು ಮರ್ಯಾದೆ ಅದ ನಿನಗೆ, ಇಂಥ ಪ್ರಶ್ನೆ ಯಾಕೆ ಕೇಳ್ತೀನಿ ನನಗೆ ಅಂದ ಗಂಡ. ಅವ್ರ ವಸ್ತು ಎಲ್ಲ ಕೊಟ್ಟು ಬಿಡಬೇಕಾಗಿತ್ತು, ಅವ್ರ ವಸ್ತು ಅಲ್ಲೇನದು, ಕೊಡಬೇಕಾದ್ರೆ ಕೃತಜ್ಞತೆಯನ್ನು ಕೊಡಬೇಕು, ನಿನ್ನ ಮೇಲೆ ನಂಬಿಕೆಯನ್ನು ಕೊಟ್ಟಾರ ಅವರು, ಕೊಟ್ಟು ಬಿಡಬೇಕಾಗಿತ್ತು, ನನ್ನ ಯಾಕೆ ಕೇಳ್ತೀನಿ ನೀನು ಅಂದ ಗಂಡ. ತಕ್ಷಣ ರವಿಯಾ ಗಂಡನ ಕೈ ಹಿಡ್ಕೊಂಡು ಹೇಳ್ತಾಳೆ, ಇಬ್ಬರು ಕೂಡ ಕೊಡೋಣ ಬರ್ರಿ ಅಂತ. ಇಬ್ಬರು ಕೂಡ ಕೊಡೋಣಂತ ಗಂಡನ ಕರ್ಕೊಂಡು ಹೋಗಿ ಆ ಖೋಲಿ ಬಾಗಿಲ ತೆಗೆದು ಅಲ್ಲಿದ್ದವಲ್ಲಿ 2 ಹೆಣ ತೋರಿಸ್ತಾಳೆ, ಮಕ್ಕಳ ಹೆಣ. 18 ವರ್ಷದಿಂದ ಭಗವಂತ ಈ 2 ಆಭರಣ ಕೊಟ್ಟಿದ್ದ ನನಗೆ, ಈಗ ವಾಪಸ್ ಕೇಳಿ ಕಟ್ಟಾನ. ಇಬ್ಬರು ಜವಾಬ್ದಾರಿ, ಇಬ್ಬರು ಕೂಡ ಕೊಡೋಣ ಬರ್ರಿ ಅಂತಾಳೆ. ರವಿಯಾನ ಗಂಡ ದುಃಖದಿಂದ ಕೂತು ಅಳ್ಳಿಕ್ಕೆ ಹತ್ಬಿಟ್ಟ. ನಾ ಗಂಡಸು ತಡ್ಕೊಳಿಕ್ಕೆ ಆಗ್ಬಲ್ತು ನನಗೆ, ನೀ ತಾಯಿ ಹೆಂಗೆ ತಡ್ಕೊಂಡಿದ್ದಾನ ಅಂತ ಕೇಳ್ದ. ಆಕೆ ರವಿಯಾ ಹೇಳ್ತಾಳೆ, ಭಗವಂತನ ಮೇಲೆ ನಂಬಿಕಿದ್ರೆ ಅತ್ಯಂತ ವಿಷಮಯ ಪರಿಸ್ಥಿತಿ ಕೂಡ ಸ್ವೀಕಾರಾರ್ಹ ಆಗ್ತದೆ, ನಂಬಿಕೆ ಬಿಡಬೇಡ್ರಿ. ಭಗವಂತ ನಂಬಿಕೆಯನ್ನು ಕೊಟ್ಟಾನಲ್ಲ, ನಂಬಿಕೆಗಳು ಬದುಕೋಣಂತ, ಅವೇನು ಮಾಡಿದ್ರು ಚಲೋದಕ್ಕೆ ಮಾಡ್ತಾನ ಅಂಥೇಳಿ. ಏನು ನಂಬಿಕೆ ರೀ ಇದು, ಜೀವನದ ನಂಬಿಕೆ. 18 ವರ್ಷದ 2 ಮಕ್ಕಳನ್ನು ಕಳ್ಕೊಂಡು ತಾಯಿ ಹೇಳ್ತಾಳೆ, ದೇವರ ಮನಸ್ಸಿನಾಗಿದ್ರೆ ಹಂಗೆ ಆಗಲಿ ಅಂತಾಳೆ. ಈ ಶ್ರದ್ಧೆಯನ್ನು ಬದುಕಿದಂಥ ರಬಿಯಾ ಯಾವತ್ತಿಗೂ ಶಾಶ್ವತ ಆಗೋದಿಲ್ಲ. ಇದು ನನಗನ್ಸ್ಬಿಟ್ಟಿಗೆ ಯಶಸ್ಸು ಅಂತ ಅನಿಸುವಂಥದ್ದು. ಹಿಂಗೆ ಯಶಸ್ಸು ಬರಬೇಕಾದ್ರೆ ಒಬ್ಬ ರಾಮ, ಒಬ್ಬ ಕೃಷ್ಣ, ಒಬ್ಬ ಯೇಸು,
ಒಬ್ಬ ನನಗೆ ಬುದ್ಧ, ಒಬ್ಬ ಮಹಾವೀರ, ಇವರೆಲ್ಲ ಹೆಂಗೆ ಸಾಧನೆ ಮಾಡಿದರು? ನಾವೆಲ್ಲ PUC ಬಿಟ್ಟು ಅದಕ್ಕೆ ಬೆನ್ನು ಹತ್ತಬೇಕು ಅಂತ ಹೇಳೋದಿಲ್ಲ ನಾನು. ಆದರೆ ಜೀವನದಾಗ ಒಂದು ಗುರಿ ಇರಬೇಕು ನಿಮ್ಗೆ. ಯಾವುದೋ ಒಂದು ಗುರಿ ಇಟ್ಕೊಂಡು ಬಂದಿರಿ. 16ರಿಂದ 18 ವಯಸ್ಸು ನಿಮ್ದು ಇರೋದೀಗ. ಮನಸ್ಸನ್ನು ಸೆಳೆಯುವಂಥ ಆಕರ್ಷಣೆಗಳು 100 ಬರ್ತಾವೆ, ಆ ಕಡೆ ಎಳ್ಕೊಂಡು ಹೋಗುವಂಥದ್ದು. ಅದನ್ನು ತಪ್ಪಿಸ್ಕೊಂಡು ಆ ಗುರಿ ಮೇಲೆ ಕಣ್ಣು ತೆಗಿಲಿಲ್ಲ ಅಂದರೆ ಯು ವಿಲ್ ಬಿ ಸಕ್ಸಸ್ಫುಲ್. ಆ ಸಕ್ಸಸ್ ಆಗಬೇಕಾತಂದ್ರೆ ದಿನಕ್ಕೊಂದು ಚೇಂಜ್ ಮಾಡ್ಕೊಂಡಿದ್ರೆ ಆಗೋದಿಲ್ಲ. ಅದಕ್ಕೆ ಹೇಳ್ತೇನಲ್ಲ, ಇವರೆಲ್ಲ ದೊಡ್ಡವ್ರು ಹೆಂಗೆ ಯಶಸ್ಸಾದರೂ ಹಂಗೆ ಆಗಬೇಕಾದ್ರೆ ಒಂದು ಮುಖ್ಯ ಗುಣ ಆಕರ್ಷಣೆಗೆ ಒಳಗಾಗದೇ ಇರುವಂಥದ್ದು. ಭಾಳ ಮನಸ್ಸು ಎಳೀತದೆ. ಏನು ಮಾಡ್ತೀವಿ ಬಿಡೋ ಸಾಲಿ ಇವತ್ತು, ಕ್ಲಾಸ್ ತಪ್ಪಿಸೋಣ, ಸಿನಿಮಾಕ್ಕೆ ಹೋಗೋಣಂತ, ಸುಳ್ಳು ಹೇಳಿ ಊರಿಗೆ ಹೋಗೋಣಂತ ಅಂತ ಅನ್ನಿಸ್ತದೆ. ಆದರೆ ಯಾರಿಗೆ ಮೋಸ ಮಾಡ್ಕೋತೀನಿ ನಾನು? ನನಗೆ ಮೋಸ ಮಾಡ್ಕೊಳ್ಳೋದು.